ನಮಸ್ತೆ ಫ್ರೆಂಡ್ಸ್, ಸ್ಟಾಕ್ಸ್ ಇನ್ ಕನ್ನಡ 64 ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ದೀಪಕ್ ನೈಟ್ರೇಟ್ ಅನ್ನೋ ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಭಾಳಷ್ಟು ಜನರನ್ನ ಲಕ್ಷಾಧೀಶ್ವರನಾಗಿಬಿಡಿದೆ ಹಾಗೂ ಕೆಲವರು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದಂಥವ್ರು ಈ ಒಂದು ಸ್ಟಾಕ್ನಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಗಳಿಸಿದ್ದಾರೆ. ದೀಪಕ್ ನೈಟ್ರೇಟ್ ಭಾರತದ ಒಂದು ಪ್ರಮುಖ ರಾಸಾಯನಿಕ ಕಂಪನಿಗಳಲ್ಲಿ ಒಂದು. ವಿಶ್ವಾದ್ಯಂತ ತನ್ನ ಪ್ರಾಡಕ್ಟ್ಗಳನ್ನು ಇದು ಸೇಲ್ ಮಾಡುತ್ತೆ. ಇದ್ರ ಚಾರ್ಟ್ ನೋಡ್ತಾ ಹೋಗೋಣ. ಲಾಸ್ಟ್ 6 ಮಂತಿಂದ ಇದು 24% ರಿಟರ್ನ್ ಕೊಟ್ಟಿದೆ. ಲಾಸ್ಟ್ 5 ಇಯರಲ್ಲಿ 700% ರಿಟರ್ನ್ ಕೊಟ್ಟಿದೆ. ಮ್ಯಾಕ್ಸಿಮಮ್ ರಿಟರ್ನ್ ನೋಡಿದರೆ 15,200 ಪಟ್ಟು ರಿಟರ್ನ್ ಆಗಿದೆ. 2010ರಲ್ಲಿ ಸ್ಟಾಕ್ ಪ್ರೈಸ್ ಬಂದು ಕೇವಲ 17 ರೂಪಾಯಿ 81 ಪೈಸೆ ಇತ್ತು. ಇದರ ಹೆಚ್ಚಿನ ಮಾಹಿತಿಯನ್ನು ನಾವು ಸ್ಕ್ರೀನರ್ ಆ್ಯಪಲ್ಲಿ ನೋಡ್ತಾ ಹೋಗೋಣ. ಈಗ ಸ್ಟಾಕ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ದೀಪಕ್ ನೈಟ್ರೇಟ್ 1970ರಲ್ಲಿ ಸಂಘಟಿತವಾದಂಥ ಒಂದು ಕಂಪ್ನಿ. ಇದು ಬೇಸಿಕ್ ಇಂಟರ್ಮೀಡಿಯೇಟ್ಸ್, ಫೈನ್ ಆ್ಯಂಡ್ ಸ್ಪೆಷಾಲಿಟಿ ಕೆಮಿಕಲ್ಸ್, ಪರ್ಫಾರ್ಮೆನ್ಸ್ ಪ್ರಾಡಕ್ಟ್ ಮತ್ತು ಫಿನಾಲಿಕ್ಸನ್ನು ತಯಾರು ಮಾಡುತ್ತೆ. ಈ ಒಂದು ಏನು ಕೆಮಿಕಲ್ಸ್ಗಳನ್ನು ಯಾವುದ್ರಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ ಪೇಂಟು, ಕೃಷಿ ರಾಸಾಯನಿಕ, ಔಷಧ, ರಬ್ಬರ್, ಕಾಗದ, ಡಿಟರ್ಜೆಂಟ್, ಪರ್ಸನಲ್ ಪ್ರಾಡಕ್ಟ್ಸ್ಗಳು ಇತ್ಯಾದಿಗಳನ್ನು ತಯಾರು ಮಾಡಲಿಕ್ಕೆ ಇದನ್ನು ಬಳಸ್ತಾರೆ. ಇನ್ನು ದೀಪಕ್ ನೈಟ್ರೇಟಿಂದೊಂದು ವಿಶೇಷತೆ ಏನಪ್ಪ ಅಂದರೆ ದೀಪಕ್ ನೈಟ್ರೇಟು ಅಂತಾರಾಷ್ಟ್ರೀಯ ಗುಣಮಟ್ಟದ ಉತ್ಪನ್ನಗಳನ್ನು ರೆಡಿ ಮಾಡುತ್ತೆ. ದಶಕಗಳ ಅನುಭವ ಮತ್ತು ಗ್ರಾಹಕರ ವಿಶ್ವಾಸಾರ್ಹತೆ ಮತ್ತು ತೃಪ್ತಿಯನ್ನು ಇದು ಗಳಿಸಿದೆ. ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಪರಿಸರ ಸ್ನೇಹಿ ಉತ್ಪಾದನಾ ಪ್ರಕ್ರಿಯೆಗಳನ್ನು ಇದು ಹೊಂದಿದೆ. ಇದು ತನ್ನ ಪ್ರಾಡಕ್ಟನ್ನು ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ರಫ್ತು ಮಾಡುತ್ತೆ. ಇದರ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 37,000 ಕೋಟಿ. ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 2,700 ಇದೆ. ಇನ್ನು PE ಬಂದು 46 ಇದೆ. ROC 21.6, ROE ಬಂದ್ಬಿಟ್ಟು 16.4 ಇದೆ. ಓಕೆ, ಇನ್ನು ಇಲ್ಲಿ ಚಾರ್ಟ್ ತೋರಿಸುತ್ತೆ. ಈಗ ಆಲ್ರೆಡಿ ಆ ಚಾರ್ಟ್ ನಾವು ಗೂಗಲಲ್ಲಿ ನೋಡಿದ್ದೀವಿ. ಇನ್ನು ಪ್ರೌನ್ಸ್ ಆ್ಯಂಡ್ ಕೋನ್ಸ್ ಕೂಡ ಇಲ್ಲಿ ನೋಡ್ಬೋದು ನಾವು. ಇನ್ನು ಇದನ್ನು ಪಿಯರ್ ಕಂಪ್ಯಾರಿಸನ್ ನೋಡಿದರೆ ಇಲ್ಲಿ ಫಸ್ಟ್ ಇದಕ್ಕೆ ನಾವು ಇಲ್ಲಿ ಮೇಲೆ ಪಿಡಿಲೈಟ್ ಇಂಡಸ್ಟ್ರಿ ನೋಡ್ಬೋದು. ಪಿಡಿಲೈಟ್ ಅಂದರೆ ನಾವು ಫೆವಿಕಾಲ್ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಂಪ್ನಿ. ಇನ್ನು 5ನೇ ಸ್ಥಾನದಲ್ಲಿ ದೀಪಕ್ ನೈಟ್ರೇಟ್ ಇದೆ. ಇನ್ನು 7ನೇ ಸ್ಥಾನದಲ್ಲಿ ಟಾಟಾ ಕೆಮಿಕಲ್ಸ್ ಅವರಿದ್ದಾರೆ. ಇನ್ನು ಇದನ್ನು ದೀಪಕ್ ನೈಟ್ರೇಟಿನ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ನೋಡೋದಾದರೆ ಇದರದ ನೆಟ್ ಪ್ರಾಫಿಟ್ಟು ಈ ಒಂದು ಕ್ವಾರ್ಟರಲ್ಲಿ ಸ್ವಲ್ಪ ಡೌನ್ ಇದೆ. 103 ಕೋಟಿ ಇದ್ದಂತಹ ಒಂದು ಪ್ರಾಫಿಟ್ಟು ಈಗ 194 ಕೋಟಿಗೆ ಬಂದಿದೆ. ಇನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನ ನಾವು ಇಯರ್ ವೈಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ಫಸ್ಟ್ ನಾವು ನೋಡಬೇಕಾಗಿರೋದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ನೋಡಿಬಿಡಿ, ನೆಟ್ ಪ್ರಾಫಿಟ್ ನೋಡಿ. ಅಂದರೆ ಟ್ಯಾಕ್ಸ್ ಕಟ್ಟಾದ ಕಂಪ್ನಿಗೆ ಎಷ್ಟು ಲಾಭ ಉಳಿದಿದೆ ಅನ್ನೋದನ್ನು ನೋಡ್ಬೋದು. ಇಲ್ಲಿ ಇಯರ್ ವೈಸ್ ನೋಡ್ತಾ ಹೋದರೆ 853 ಕೋಟಿ ರೂಪಾಯಿ ಪ್ರಾಫಿಟ್ ಇದು ಗಳಿಸ್ಕೊಂಡಿದೆ. ಇದೇ ಪ್ರಾಫಿಟನ್ನು 2015ರಲ್ಲಿ ಎಷ್ಟು ಮಾಡಿತ್ತಪ್ಪ, ಜಸ್ಟ್ 53 ಕೋಟಿ. 53 ಕೋಟಿಯಿಂದ ಕಂಪ್ನಿ 853 ಕೋಟಿ ರೂಪಾಯಿ ಪ್ರಾಫಿಟನ್ನು ಇದು ಗಳಿಸಿದೆ. ಇನ್ನು ಕಾಂಪೌಂಡಿಂಗ್ ಸೇಲ್ಸ್ ಗ್ರೋತನ್ನು ನಾವಿಲ್ಲಿ ನೋಡ್ಬೋದು. ಸ್ಟಾಕ್ CAGR ಯಾವ ಒಂದು CAGRಲ್ಲಿ ಗ್ರೋತ್ ಆಗಿದೆ. ಲಾಸ್ಟ್ 10 ಇಯರಿಂದ 41%, 5 ಇಯರಿಂದ 53%, ಲಾಸ್ಟ್ 3 ಇಯರ್ಸಲ್ಲಿ ಸ್ವಲ್ಪ ಡೌನ್ ಆಗಿದೆ. ಈ ಇಯರಲ್ಲಿ 23% CAGRಲ್ಲಿ ಕಂಪ್ನಿ ಗ್ರೋತ್ ಆಗಿದೆ. ಇನ್ನು ಇದರ ಬ್ಯಾಲೆನ್ಸ್ ಶೀಟ್ ನೋಡ್ಬೋದು. 7,009 ಕೋಟಿ ಇದರದ್ದು ಟೋಟಲ್ ಅಸೆಟ್ಸ್ ಇದೆ. ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ಸ್ ನೋಡಿದರೆ 49% ಇದ್ದಾರೆ. FIN ಅವರು 6%, DII 22%, ಪಬ್ಲಿಕ್ ಅವರು 21% ಇದ್ದಾರೆ. ಇದನ್ನು ಇಯರ್ ವೈಸಲ್ಲಿ ನೋಡ್ತಾ ಹೋದರೆ ಇಲ್ಲಿ ನೋಡಿ FIN ಅವರು 14% ಇದ್ದವರು ತಮ್ಮ ಸ್ಟೇಕ್ಸ್ ಕಡಿಮೆ ಮಾಡ್ಕೊಂಡಿದ್ದಾರೆ. ಆದರೆ ಪ್ರಮೋಟರ್ಸು DIನವರು ತಮ್ಮ ಸ್ಟೇಕ್ಸನ್ನು ಹೆಚ್ಚು ಮಾಡ್ಕೊತ ಹೋಗಿದ್ದಾರೆ. DIನವರು ತಮ್ಮ ಸ್ಟೇಕ್ಸನ್ನು ಡಬಲ್ ಮಾಡಿದ್ದಾರೆ ಆಲ್ಮೋಸ್ಟು. ಪಬ್ಲಿಕ್ ನೋಡಿ 21% ಇಲ್ಲಿದ್ದಾರೆ. ಫಸ್ಟ್ ಇವರು ಎಷ್ಟಿದ್ರು 27% ಇದ್ದವರು ಈಗ ಕಡಿಮೆ ಮಾಡಿದ್ದಾರೆ. ಆದರೆ ಅದನ್ನು ಹೆಚ್ಚಿನ ಒಂದು ನಮ್ಮ ಇಲ್ಲಿಂದ FIನವರು ಮತ್ತು ಪಬ್ಲಿಕ್ ಅವರು ಏನು ಮಾರಾಟ ಮಾಡಿದಾರಲ್ಲ ಆ ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿದವರು ಪ್ರಮೋಟರ್ಸು ಮತ್ತು DIನವರು. ಇದು ಒಂದು ಒಳ್ಳೆಯ ಒಂದು ಇದು ಅಂತ ಹೇಳ್ಬೋದು. ಪಬ್ಲಿಕ್ ಅವ್ರ ಕೈಯಲ್ಲಿ ಇರ್ತಕ್ಕಂಥ ಒಂದು ಶೇರ್ಸು ಮತ್ತು ರಿಟರ್ನ್ ಕಂಪ್ನಿ ಪ್ರಮೋಟರ್ಸ್ಗಳು ತೊಗೋತಾ ಇದ್ದಾರೆ ಹಾಗೂ DIನವರು ತೊಗೋತಾ ಇದ್ದಾರೆ. ಇನ್ನು ಈ ಒಂದು ಕಂಪ್ನಿಯಲ್ಲಿ ನನಗೆ ಸಿಕ್ಕಂಥ ಒಂದು ರಿಟರ್ನನ್ನು ನಾನು ಇಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು
ಪರ್ಚೇಸ್ ಮಾಡಿ ಒಂದು ಸಣ್ಣ ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡಿದ್ದೆ. ಲಾಸ್ಟ್ 3 ಇಯರ್ಸ್ ಕೂಡ 3 ಇಯರ್ಸ್ ಕಂಪ್ಲೀಟ್ ಆಗಿದೆ ಇದರಲ್ಲಿ. ಅವಾಗ ಒಂದು ಸಣ್ಣ ಅಮೌಂಟ್ ಹಾಕಿದ್ದೆ ನಾನು. ಇಲ್ಲಿ ನೋಡ್ಬೋದು 14,000 ರೂಪಾಯಿ ಇದರಲ್ಲಿ ಬಂಡವಾಳ ಹಾಕಿದ್ದೆ. ಈಗ ಅದು ಬಂದ್ಬಿಟ್ಟು 67,000 ರೂಪಾಯಿ ಆಗಿದೆ. ನನಗೆ ಆಲ್ಮೋಸ್ಟ್ ಅದು 5 ಟೈಮ್ಸ್ ರಿಟರ್ನನ್ನು ಕೊಟ್ಟಿದೆ. ಓಕೆ, ಇಲ್ಲಿ ರಿಲೀಸ್ ಪ್ರಾಫಿಟ್ ಅಂತ ಇದೆಯಲ್ಲ, ಇದು ಬಂದ್ಬಿಟ್ಟು ಅದು ಕಂಪ್ನಿ ಕೊಟ್ಟಿರ್ತಕ್ಕಂಥ ಡಿವಿಡೆಂಟ್ ಆಗಿದೆ ಅದು. ಓಕೆ, ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು. ಒಂದು ಸಣ್ಣ ಅಮೌಂಟನ್ನು ಹಾಕಿದ್ದೆ. ಆ ನಂತರ ನಾನು ಸಾಕಷ್ಟು ಸರಿ ಇದರಲ್ಲಿ ಸ್ವಿಂಗ್ ಟ್ರೇಡಿಂಗ್ ಮಾಡಿಕೊಂಡು ಒಳ್ಳೆಯ ಆದಾಯನ ತೊಗೊಂಡಿದ್ದೀನಿ. ಯಾವುದೇ ಒಂದು ಕಂಪ್ನಿಯಲ್ಲಿ ನೀವು ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದರೆ ಒಳ್ಳೆಯ ಕಂಪ್ನಿಯಲ್ಲಿ ಒಂದು ಒಳ್ಳೆಯ ರಿಟರ್ನ್ ಬರುತ್ತೆ. ಅದನ್ನು ನಿಮಗೆ ವಿತ್ ಪ್ರೂಫ್ ತೋರಿಸಿದ್ದೀನಿ ನಾನು. ಅದಾನಿ ಗ್ರೀನ್ಗೆ ಸ್ವಲ್ಪ ಬರೋಣ. ಅದಾನಿ ಗ್ರೀನ್ ನಿನ್ನೆ ನೋಡಿ 20% ರಿಟರ್ನ್ ಕೊಟ್ಟಿದೆ ನಿನ್ನೆ ಒಂದೇ ದಿನದಲ್ಲಿ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಅದಾನಿ ಗ್ರೀನ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸಿದ್ದೆ. ಆ ಸಂದರ್ಭದಲ್ಲಿ ಅದಾನಿ ಗ್ರೀನು ಆಲ್ಮೋಸ್ಟ್ 900 ಸಮಥಿಂಗ್ ಈ ರೇಂಜಲ್ಲಿತ್ತು. ಅಲ್ಲಿಂದ ಇಲ್ಲಿಗೆ ಒಂದು 40% ರಿಟರ್ನ್ನ ನಿಮಗೆ ಕೊಟ್ಟಿದೆ. ನಾನು ಯಾವುದೇ ಸ್ಟಾಕ್ಸ್ಗಳ ಬಗ್ಗೆ ಹೇಳಿದಾಗ ಅದ್ರ ಬಗ್ಗೆ ಸ್ವಲ್ಪ ಆ್ಯಕ್ಷನ್ ತೊಗೊಳ್ಳಿ. ಇನ್ನೂ ಡೌನ್ ಬರುತ್ತೆ, ಫರ್ದರ್ ಡೌನ್ ಬಂದಾಗ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಕೂತ್ಕೋಬೇಡಿ. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಅಮೌಂಟ್ ಇದೆ ಅಂದರೆ ಅದನ್ನು 2 ಭಾಗ ಮಾಡ್ಕೊಂಡು ಡಿವೈಡ್ ಮಾಡಿಕೊಂಡು ಅದರಲ್ಲಿ ಫಸ್ಟ್ ಒಂದು ಪಾರ್ಟನ್ನು ಹಾಕಿ, ಅಲ್ಲೇನಾದ್ರು ಪ್ರಾಫಿಟ್ ಬಂತು ಅಂದರೆ ಅದಕ್ಕಿಂತ ತೊಗೊಂಬಿಡಿ. ಫರ್ದರ್ ಇಲ್ಲಿಂದ ಈಗ ನೋಡಿ ಈ ಪೊಸಿಷನಲ್ಲಿ ಇದ್ಕೊಂಡಿತ್ತಲ್ಲ, ಇಲ್ಲಿಂದ ಫರ್ದರ್ ಡೌನ್ ಬಂದಿದ್ದರೆ ಮತ್ತೆ ಇನ್ನೊಂದು ಅಮೌಂಟನ್ನು ನಾವು ಹಾಕಬೇಕು. ಕಂಪ್ನಿ ಯಾವತ್ತೂ ಕೂಡ ಡೌನ್ ಆಗೋಲ್ಲ. ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಅದಾನಿ ಸಮೂಹಕ್ಕೆ ಸಂಬಂಧಪಟ್ಟಂಗೆ ಅದಾನಿ ಬಗ್ಗೆ ಏನು ಹಿಂಡನ್ಬರ್ಗ್ನವ್ರು ಏನು ವರದಿಯನ್ನು ಸಲ್ಲಿಸಿದ್ರಲ್ಲ, ಅವಾಗೇನು ಸ್ಟಾಕ್ಸು ಕರೆಕ್ಷನ್ ಆಗಿತ್ತು. ಹೈಯೆಸ್ಟು ಅದಾನಿ ಸ್ಟಾಕ್ಸ್ಗಳನ್ನು ಬೈ ಮಾಡ್ತಕ್ಕಂಥವ್ರು ಆ ಟೈಮಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಅವರು. ಅವ್ರಿಗೆ ಒಳ್ಳೆ ಲಾಭದಲ್ಲಿದ್ದಾರೆ. ಓಕೆ, ಇದು ಕೂಡ ಅಂಥದ್ದೇ ಒಂದು ಸಣ್ಣ ಒಂದು ಕರೆಕ್ಷನ್ನು. ಅದಾನಿ ಆಗಲಿ ಅಂಬಾನಿ ಆಗಲಿ ನಮ್ಮ ದೇಶದಲ್ಲಿ ದಿವಾಳಿ ಆಗಲ್ಲ. ಅದನ್ನು ಫಸ್ಟ್ ನೀವು ತಿಳ್ಕೊಳ್ಳಿ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ತೆ.